ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಗಣಿತದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 1 ನೋಡಿ. 3, 2, 8, 9, 5 ಪದಗಳಲ್ಲಿ ಬರೆಯಿರಿ ಅಂತ ಹೇಳಿದ್ರೆ ನೀವೇನು ಮಾಡಬೇಕು? 32,895 ಈ ರೀತಿಯಾಗಿ ಪದಗಳಲ್ಲಿ ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಪ್ರಶ್ನೆ 2 ನೋಡಿ. 4,368 ಪ್ಲಸ್ 2,520 ಮೊತ್ತವನ್ನು ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ ನೋಡಿ. 8 + 0 8, 6 + 2 8, 3 + 5 8, 4 + 2 6. ಒಟ್ಟು ಮೊತ್ತ ಅಂತ ಹೇಳಿದ್ರೆ 6,888. ಓಕೆನಾ? ಪ್ರಶ್ನೆ 3 ನೋಡಿ. 6 ಗಂಟೆ ತೋರಿಸುವ ಗಡಿಯಾರದ ಮುಳ್ಳುಗಳು ಯಾವ ಕೋನವನ್ನು ಸೂಚಿಸುತ್ತದೆ? ಉತ್ತರ ಸರಳ ಕೋನ. 6 ಗಂಟೆ ತೋರಿಸುವ ಗಡಿಯಾರದ ಮುಳ್ಳುಗಳು ಸರಳ ಕೋನವನ್ನು ಸೂಚಿಸುತ್ತದೆ. ಪ್ರಶ್ನೆ 4. 4/5 ಪ್ಲಸ್ 6/5 ಮೊತ್ತವನ್ನು ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ 10/5. ನೆಕ್ಸ್ಟ್ ಪ್ರಶ್ನೆ 5 ನೋಡಿ ಮಕ್ಕಳ. x - 4 = 10 ಆದಾಗ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಉತ್ತರ x ನ ಬೆಲೆ ಅಂತ ಹೇಳಿದರೆ ಮಕ್ಕಳ 14 ಅಲ್ವಾ? x = ಅಂತಾದಾಗ 10 ಆದಮೇಲೆ 4ನ್ನ ಬಲಭಾಗಕ್ಕೆ ತಗೊಂಡಾಗ ಏನಾಗುತ್ತೆ? ಮೈನಸ್ ಇರೋದು ಪ್ಲಸ್ ಆಗುತ್ತೆ. 10 4 14. ಸೊ x = 14. ಪ್ರಶ್ನೆ 6 ನೋಡಿ. 81ರ ವರ್ಗಮೂಲವೆಷ್ಟು? ಉತ್ತರ 81ರ ವರ್ಗಮೂಲ ಅಂತ ಹೇಳಿದರೆ 9 ಅಲ್ವಾ? ಪ್ರಶ್ನೆ 7 ನೋಡಿ. ಆಯತ ಮತ್ತು ಚೌಕದ ನಡುವಿನ ಒಂದು ವ್ಯತ್ಯಾಸವನ್ನು ಬರೆಯಿರಿ. ಉತ್ತರ ಎಲ್ಲ ಬಾಹುಗಳು ಸಮನಾಗಿರುವುದಿಲ್ಲ. ಆಯತ ಮತ್ತು ಚೌಕದ ನಡುವಿನ ವ್ಯತ್ಯಾಸ ಅಂತ ಹೇಳಿದರೆ ಎಲ್ಲ ಬಾಹುಗಳು ಸಮನಾಗಿರುವುದಿಲ್ಲ. ಪ್ರಶ್ನೆ 8 ನೋಡಿ. 2 4 6 8 10 ಈ ದತ್ತಾಂಶಗಳ ಸರಾಸರಿ ಎಷ್ಟು? ಉತ್ತರ ಈ ದತ್ತಾಂಶಗಳ ಸರಾಸರಿ 6. ಪ್ರಶ್ನೆ 9. ನಕ್ಷೆಯಲ್ಲಿ x ಮತ್ತು y ಅಕ್ಷಗಳು ಛೇದಿಸುವ ಬಿಂದುವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಮೂಲ ಬಿಂದು. ನಕ್ಷೆಯಲ್ಲಿ x ಅಕ್ಷ ಮತ್ತು y ಅಕ್ಷಗಳನ್ನು ಛೇದಿಸುವಂತಹ ಬಿಂದು ಮೂಲ ಬಿಂದು. ಪ್ರಶ್ನೆ 10. ಬಿಂದು 3 ಹಾಗೂ -4 ಯಾವ ಚತುರ್ಥಕದಲ್ಲಿ ಬರುತ್ತದೆ? ಉತ್ತರ 4 ಚತುರ್ಥಕದಲ್ಲಿ ಬರುತ್ತದೆ ಅಲ್ವಾ? ಮಕ್ಕಳ, ಇಲ್ಲಿಗೆ 9ನೇ ತರಗತಿಯ ಗಣಿತದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.